ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಗ್ಗೆ ಹಾಗೇನು ಸಹ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ಸೊ ರಿಸಲ್ಟ್ ಬಗ್ಗೆ ಹಾಗೇನು ಚಾಯ್ಸ್ ಎಂಟ್ರಿ ಬಗ್ಗೆ, ಹಾಗಾಗಿ ಸ್ಟೂಡೆಂಟ್ಸು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಇದೇ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಒಂದು ರಿಸಲ್ಟ್ಸ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಈಗಾಗಲೇ ನಿಮಗೆ ನಿನ್ನೆ ಬಂದುಬಿಟ್ಟು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿರುವಂಥದ್ದು. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೊ ಸ್ಟೂಡೆಂಟ್ಸು ನೀವೇನು ಅನ್ಕೋತಿದ್ದೀರಾ ಅಂತಂದರೆ, ಹಾಗಿದ್ರೆ ನಮಗೆ ಯಾವಾಗ ಬರುತ್ತೆ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಹೇಳಿಬಿಟ್ಟು ಮೊನ್ನೆ ಒಂದು KE ಅವರು ಏನು ಸ್ಕೆಡ್ಯೂಲ್ ಕೊಟ್ಟಿದ್ರು ಅದೇ ಒಂದು ಸ್ಕೆಡ್ಯೂಲ್ ಪ್ರಕಾರ ನಿಮಗೆ ಇವತ್ತು ಮಧ್ಯಾಹ್ನದ 2 ಗಂಟೆ ಮೇಲೆ ಆದ್ರೆ ಬರುತ್ತೆ. ಓಕೆನಾ? ಸೊ ನೀವು ಇವತ್ತಿನ ಈ ವಿಡಿಯೋ ಎಷ್ಟೊತ್ತಿಗೆ ವಾಚ್ ಮಾಡ್ತಿದ್ದೀರಾ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ ನಿಮಗೆ 2ನೇ ತಾರೀಕು ಆಫ್ಟರ್ 2 PM ಅಂತ ಕೊಟ್ಟಿದ್ದಾರೆ. ಅದು 1 ಅವರ್ ಮುಂಚೆ ಆದರೂ ಕೊಡ್ಬೋದು, ಇಲ್ಲ ಅಂತಂದರೆ 1 ಅವರ್ ಲೇಟಾಗಿ ಆದರೂ ಕೊಡ್ಬೋದು ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು. ಬಟ್ ಸ್ಟೂಡೆಂಟ್ಸ್ಗೆ ಏನು ಅಂತಂದರೆ, ಈಗಾಗಲೇ ಯಾರೆಲ್ಲ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿದ್ರೆ ನಿಮಗೆ ಯಾವ ಸೀಟು, ಯಾವ ಒಂದು ಕೋರ್ಸು, ಯಾವ ಒಂದು ಕ್ಯಾಟಗರಿಯಲ್ಲಿ ಅಲಾಟ್ ಆಗಿತ್ತೋ 99% ಇವತ್ತು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ ಅದೇ ಒಂದು ಸೀಟ್ ಆದರೆ ಅಲಾಟ್ ಆಗುತ್ತೆ. ಓಕೆನಾ? ಬಟ್ ನೀವು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಥರದ ರಿಸಲ್ಟಲ್ಲಿ ಡೇಟ್ ಪೋಸ್ಟ್ಪೋನ್ ಆಗಲಿ ಅಥವಾ ಮತ್ತೊಂದಾಗಲಿ ಏನೂ ಸಹ ಇಲ್ಲ. ಬಟ್ ಚಾಯ್ಸ್ ಎಂಟ್ರಿಯಲ್ಲಿ ಒಂದಿಷ್ಟು ಚೇಂಜಸ್ ಆದರೆ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ರಿಸಲ್ಟಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ನಿಮಗೆ ಯಾವಾಗ ಬರುತ್ತೆ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. 2ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಆದರೆ ಬರುತ್ತೆ, ಅಂದರೆ ಇವತ್ತು. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ 2ನೇ ತಾರೀಕು ಆಗಿದ್ದಾದಮೇಲೆ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ಡೌಟನ್ನು ಕೇಳ್ತಿದ್ದೀರಾ. ಸೊ ಯಾಕೆ ಅಂತ ಅಂದರೆ, ಈಗ ನೀಟ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ MCC ಕೌನ್ಸಿಲಿಂಗ್ದು ಅಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ಇಲ್ಲಿ KE ಅವರು ಒಂದು ಚಾಯ್ಸ್ ಎಂಟ್ರಿಯನ್ನು ಕೊಡೋದು ಅಂತ ಹೇಳಿಬಿಟ್ಟು KE ಕಡೆಯಿಂದ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ರು. ಇದ್ರ ಬಗ್ಗೆ ಈಗಾಗಲೇ ಕ್ಲಿಯರಾಗಿ ಒಂದು ಸ್ಪಷ್ಟನೆ ಆದರೆ ಬಂದಿದೆ. ಇವತ್ತು 2 ಗಂಟೆಗೆ ರಿಸಲ್ಟ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು 4ನೇ ತಾರೀಕು ಆದರೆ ಸ್ಟಾರ್ಟ್ ಆಗುತ್ತೆ. 4ನೇ ತಾರೀಕು ಯಾರಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಕೇವಲ KCET ಅಂಡರ್ ಕೋರ್ಸಸ್ಗಳಲ್ಲಿ ಯಾವ್ಯಾವ ಕೋರ್ಸಸ್ ಬರ್ತಾವೋ ಅಂತಹ ಸ್ಟೂಡೆಂಟ್ಸಿಗೆ ಮಾತ್ರ ಒಂದು ಚಾಯ್ಸ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ 4ನೇ ತಾರೀಕು. KCET ಕೋರ್ಸಸ್ ಅವರಿಗೆ ನಿಮಗೆ ಯಾವುದೇ ಥರದ ಪೋಸ್ಟ್ಪೋನ್ ಆಗಲಿ, ಇಲ್ಲ ಅಂತಂದರೆ ಬೇರೆ ಮುಂದೆ ಡೇಟ್ ಆಗಲಿ ಏನೂ ಸಹ ಇಲ್ಲ. ಚಾಯ್ಸ್ ಎಂಟ್ರಿ ಬಂದುಬಿಟ್ಟು KCET ವಿದ್ಯಾರ್ಥಿಗಳಿಗೆ 4ನೇ ತಾರೀಕಿಂದನೇ ಚಾಯ್ಸ್ ಎಂಟ್ರಿಯನ್ನು ನಡೆಸ್ಕೊಡ್ತಾರೆ. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ, ನೀಟ್ ಅಂಡರ್ ಕೋರ್ಸಸ್ ಯಾವ್ಯಾವ ಬರ್ತವೆ ಅಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತಂತ ಅಂದರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಒಂದು ಸ್ಕೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ರಿಸಲ್ಟ್ ಆದರೆ ಬರಬೇಕು. ಅವರ ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟು ಅದನ್ನು ನೋಡಿಕೊಂಡು ನಿಮಗೆ ಚಾಯ್ಸ್ ಎಂಟ್ರಿ ಯಾವಾಗ ಏನು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು KE ಅವರು ಕೊಡ್ತಾರೆ. ಅಲ್ಲಿಯ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಒಂಚೂರು ಡಿಲೇ ಆಗುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು. ಬಟ್ ಇಲ್ಲೇನು ಅಂತ ಅಂದರೆ, ನಿಮಗೆ ಇವಾಗ ನೀಟ್ ವಿದ್ಯಾರ್ಥಿಗಳಿಗೂ ಸಹ ಇವತ್ತೇನು ರಿಸಲ್ಟ್ ಬರುತ್ತೆ ಆ ಒಂದು ಕೋರ್ಸಸ್ಗಳಿಗೆ ನೀವು ಆಗ ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರಾ. ಬಟ್ KCET ವಿದ್ಯಾರ್ಥಿಗಳು ನೀವು ಚಾಯ್ಸ್ ಎಂಟ್ರಿಯನ್ನು 4ನೇ ತಾರೀಕು ಕಂಪಲ್ಸರಿ ಪ್ರತಿಯೊಬ್ಬರೂ ಸಹ ಮಾಡಲೇಬೇಕು. ಓಕೆನಾ? ಈಗ ನೀವು ಕೇಳ್ಬೋದು, KCET ಅಂಡರ್ ಕೋರ್ಸಸ್ ಬರುವಂಥ ಸ್ಟೂಡೆಂಟ್ಸು, ಸರ್ ನಾನು ಯಾವುದೇ ಥರದ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಪ್ರಾವಿಷನಲ್ ರಿಸಲ್ಟಲ್ಲಿ ಚೆಕ್ ಮಾಡಿಕೊಂಡೆ, ಈಗ ನೆಕ್ಸ್ಟ್ ನನಗೆ ಫೈನಲ್ ರಿಸಲ್ಟಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ನಾನು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರಲು ಅಂತಹ ಸ್ಟೂಡೆಂಟ್ಸು ಯಾವುದೇ ಥರದ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆಲ್ಲ ಆಪ್ಷನೂ ಸಹ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಯು ಗಾಯ್ಸ್ ಆರ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಅಲ್ಲಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇದ್ದಾಗ ನೀವು ಯಾವ ರೀತಿ ಇರುತ್ತೆ ಏನು ಅಂತ ಅಂದರೆ, ಫಸ್ಟ್ ರೌಂಡಿಗೆ ಈಗ ನೀವು ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಫೈನಲ್ ಪ್ರಿಂಟ್ಔಟ್ ಇರುತ್ತಲ್ವ, ನೀವು ಎಷ್ಟು ಕಾಲೇಜಸನ್ನು ಎಷ್ಟು ಕೋರ್ಸಸನ್ನು ಆ್ಯಡ್ ಮಾಡಿದಿರೋ, ಅದು 100 ಆಗಿರಲಿ 200 ಆಗಿರಲಿ 50 ಕಾಲೇಜಸ್ ಆಗಿರಲಿ, ಎಲ್ಲ ಕಾಲೇಜಸ್ಸನ್ನು ಸಹ ಅದೇ ಥರ ಇರ್ತವೆ, ಹಂಗೆ ಇರ್ತವೆ. ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಆ ಸೆಕೆಂಡ್ ರೌಂಡಿಗೆ ಹೋಗಿ ಟೈಮಲ್ಲಿ ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಒಂದಂತೂ ಸ್ಟೂಡೆಂಟ್ಸು, ನೀವು KCET ವಿದ್ಯಾರ್ಥಿಗಳಾಗಲಿ ನೀಟ್ ವಿದ್ಯಾರ್ಥಿಗಳಾಗಲಿ ಒಂದೊಂದು ನೆನ್ಪಿಟ್ಕೊಳ್ಳಿ, ಯಾರಿಗಾದರೂ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಲ್ವೋ ಅಂತಹ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಬಟ್ ಇನ್ನೊಂದು ಫಾರ್ಟ್ ಏನು ಅಂತ ಅಂದರೆ, ಯಾರಿಗಾದರೆ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೋ, ಅಲಾಟ್ ಆಗಿರುವಂಥ ಸ್ಟೂಡೆಂಟಿಗೆ ಸೀಟ್ ಇಷ್ಟ ಇರಲಿ, ಸೀಟ್ ಇಷ್ಟ ಇಲ್ಲದೆ ಇರಲಿ, ಹೋಲ್ಡ್ ಮಾಡ್ಕೋಬೇಕಂತ ಇರಲಿ, ಅವ್ರ ಮೈಂಡಲ್ಲಿ ಏನೇ ಇರಲಿ, ಒನ್ಸ್ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ಕಂಪಲ್ಸರಿ ಯು ಗಾಯ್ಸ್ ಆರ್ ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ಓಕೆನಾ? ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ನೀವು ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಇಲ್ಲೇ ನೀವು ಡೈರೆಕ್ಟಾಗಿ ಎಕ್ಸಿಟ್ ಆಗೋ ಥರ ಆಗಿಬಿಡುತ್ತೆ. ಇದು ನಾನು ಸ್ಟೂಡೆಂಟ್ಸಿಗೆ ಕೊಡ್ತಿರುವಂಥ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಅಂದರೆ, ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಇಂತಹ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ಚಾಯ್ಸ್ ಎಂಟ್ರಿ ಎಲ್ಲ ಆಪ್ಷನ್ಸ್ ಇರ್ತವೆ. ಚಾಯ್ಸ್ 1 ಆದರೆ ನೀವು ಡೈರೆಕ್ಟಾಗಿ ಅಡ್ಮಿಷನನ್ನು ತಗೋಬೋದು. ನಾನು ಇದೇ ರೌಂಡಲ್ಲಿ ಸಾಕು, ಈ ಸೀಟನ್ನು ನನಗೆ ಸ್ಯಾಟಿಸ್ಫೈ ಇದೆ ಅಂತ ಅಡ್ಮಿಷನನ್ನು
ತಗೋಬೋದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಅಂತಂದರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಕ್ಕಿರುವಂಥ ಸೀಟನ್ನು ಡಿಲೀಟ್ ಮಾಡ್ಬೋದು. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು KA ನಡೆಸಿರುವಂಥ KCET ನೀಟ್ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆದರೆ ಆಗ್ಬೋದು. ಓಕೆನಾ. ಸೊ ಈ ರೀತಿ ಆದರೆ ಇರುತ್ತೆ. ಚಾಯ್ಸ್ ಸೆಂಟರ್ ಬಗ್ಗೆ ಇನ್ನೂ ಡೀಟೇಲ್ ಇಡಬೇಕು ಅಂತಂದ್ರೆ ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ವಾಚ್ ಮಾಡಿ. ಓಕೆನಾ. ಸೊ ಸ್ಟೂಡೆಂಟ್ಸು ಇದೊಂದನ್ನು ಚೆನ್ನಾಗಿ ನೆನಪಿಟ್ಕೊಂಡು ನೀವು ನೆಕ್ಸ್ಟ್ ಇದು ಮಾಡಿ. ಸೊ ನಿಮಗೆ ಒಂದು ರಿಸಲ್ಟ್ಸಲ್ಲಿ ಯಾವುದೇ ಥರದ ಡೇಟ್ ಚೇಂಜಸ್ ಇಲ್ಲ. ಇವತ್ತೇ ರಿಸಲ್ಟು KCET ನೀಟ್ ವಿದ್ಯಾರ್ಥಿಗಳಿಗೆ ಬರುತ್ತೆ. 4ನೇ ತಾರೀಕು KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. MCC ಅವರು ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಿದ್ದಾದ್ಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇದರಲ್ಲಿ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ನೆಕ್ಸ್ಟ್ ವಿಡಿಯೋ ಅದರ ರಿಲೇಟೆಡ್ ಆಗಿರುತ್ತೆ. ಹೆಚ್ಚಿಗೆ ಕಮೆಂಟ್ಸ್ ಯಾವುದ್ರ ಬಗ್ಗೆ ಬಂದಿದ್ರೆ ಅದ್ರ ಬಗ್ಗೆ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಆ್ಯಂಡ್ ಎಲ್ರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್ ನಿಮ್ಮ ಒಂದು ರಿಸಲ್ಟ್ಸ್ಗೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.